ಇಲ್ಲೊಂದು 2 ಗ್ಲಾಸ್ ಆಗಷ್ಟೇ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀರಿ. ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಈ ನೀರು ಚೆನ್ನಾಗಿ ಕುದಿ ಬರಲಿ ರೀ. ನೋಡಿ ನೀರು ಕುದಿ ಬಂದವ್ರೆ. ಕುದಿ ಬಂದಮೇಲೆ ನಾನಿಲ್ಲಿ 1 ಪ್ಲೇಟ್ ಆಗಷ್ಟು ಕಾಲಿಫ್ಲವರನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಾವು ಈ ಗೋಬಿ ಮಂಚೂರಿಗೆ ಗೋಬಿ 65 ಕಟ್ ಮಾಡ್ಕೊಂಡಿರ್ತೀವಲ್ಲ ಅದೇ ರೀತಿಯೇ. ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಹೈ ಫ್ಲೇಮ್ದಲ್ಲಿಟ್ಟನೆ ಒಂದು 6 ನಿಮಿಷ ಕುದಿಸ್ಬಿಟ್ಟು ತೊಗೋತೀನಿ ರೀ. ನೋಡಿ ಈಗ 6 ನಿಮಿಷ ಆಗ್ಯದ್ರಿ. ಇವು ಕುದ್ದೂ ಸಾಫ್ಟ್ ಆಗ್ಯಾವ. ನೋಡಿ ಸಾಫ್ಟ್ ಆಗಬೇಕಿದು ಕುದ್ದು. ನೋಡಿ ಗ್ಯಾಸನ್ನು ಆಫ್ ಮಾಡ್ತೀನಿ. ಆಫ್ ಮಾಡಿಬಿಟ್ಟು ಈ ನೀರನ್ನು ತಗೊಂಬರ್ತೀನಿ ನೋಡಿ. ಈ ನೀರನ್ನು ಚಾಣಿಸಿ ತೆಗ್ದಿನಿ ರೀ. ಇದನ್ನು ಸೈಡಿಗೆ ಇಡ್ತೀನಿ. ಈಗ ಇನ್ನೊಂದು ಪಾತ್ರೆಗೆ ಒಂದು ದೊಡ್ಡ ಸೈಜದ ಈರುಳ್ಳಿಯನ್ನು ಉದ್ದುದಾಗಿ ತೆಳುವಾಗಿ ಕಟ್ ಮಾಡ್ಕೊಂಡೀನಿ ರೀ. ನೋಡಿ ಒಂದು ಹಸಿಮೆಣ್ಸಿನ್ಕಾಯಿ, ಒಂದು ಹಣ್ಣು ಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರ ನೀವು ನೋಡ್ಕೊಂಡು ಹಾಕೋರಿ. ಕೆಮ್ಮೆಣ್ಸಿನ್ಕಾಯಿ ಇಲ್ಲಾಂದ್ರೆ ಹಸಿಮೆಣ್ಸಿನ್ಕಾಯಿನೇ ಹಾಕಿರಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ, ಒಂದು ಸ್ವಲ್ಪ ಅರಿಶಿನ, ಒಂದು 4 ಟೀ ಸ್ಪೂನ್ ಆಗಷ್ಟು, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಕೊತ್ತಂಬರಿ ಬೀಜನ ಅಥವಾ ಹವೇಜನ್ನು ತರಿಯಾಗಿ ಕುಟ್ಟಿ ಹಾಕೀನಿ ರೀ. ಕುಟ್ಟಿನೇ ಹಾಕಿರಿ, ಪೌಡ್ರ್ ಹಾಕ್ಬೇಡ್ರಿ, ಫ್ಲೇವರ್ ಚೆನ್ನಾಗಿ ಬರೋಲ್ಲ. ಕುಟ್ಟಿ ಹಾಕಿನೇ ಫ್ಲೇವರ್ ಚೆನ್ನಾಗಿ ಬರ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಕುದಿಸೋ ಮುನ್ನ ಉಪ್ಪು ಹಾಕೈತಿ, ಉಪ್ಪನ್ನು ನೋಡಿಬಿಟ್ಟು ಹಾಕಿರಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಮೆಣ್ಸಿನ್ಕಾಯಿ ಹಾಕಿಂದ ಖಾರ ನೋಡ್ಕೊಂಡು ಹಾಕೋರಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಓಂಕಾಳು ಅಥವಾ ಅಜ್ವಾನ, ಸ್ವಲ್ಪ ಹಸಿ ಶುಂಠಿಯನ್ನು ತುರಿದ್ಬಿಟ್ಟು ಹಾಕಿದ್ದೀನಿ. ನೋಡಿ ಕುದಿಸಿಟ್ಕೊಂಡಿರುವಂಥ ಕಾಲಿಫ್ಲವರನ್ನು ಹಾಕ್ತಾಯಿದ್ದೀನಿ. ನೋಡಿ ಈಗ ಇದನ್ನು ಮ್ಯಾಶ್ ಮಾಡೋಣ. ನೀವು ಮ್ಯಾಶ್ ಮಾಡಿರಿ, ಇಲ್ಲ ನಿಮ್ಮ ಕಡೆ ಮ್ಯಾಶರ್ ಇಲ್ಲ ಅಂದ್ರೆ ನೀವು ಕೈಯಲ್ಲೇನೋ ಏನು ಮಾಡ್ಬೋದು, ನೀಟಾಗಿ ಮಿಕ್ಸ್ ಮಾಡಿ ಅಥವಾ ಕ್ಯೂಚ್ಬಿಟ್ಟು ಕರೆಕ್ಟ್ ಒಂದೇ ಮಿಕ್ಸ್ ಮಾಡ್ಕೋಬೇಕು ರೀ ಆ ಮಸಾಲೆ ಈರುಳ್ಳಿ ಜೊತೆ ಎಲ್ಲನೂ. ಇಲ್ಲ ಮ್ಯಾಶರ್ ಇಲ್ಲಾಂದ್ರೆ ಗ್ಲಾಸ್ ಅದು ಇರ್ತಾವಲ್ಲ ಅದರಲ್ಲೇನೋ ಮಾಡ್ಕೊರಿ, ನಡೀತದೆ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾನಿಲ್ಲಿ ಕಾಲಿಫ್ಲವರ್ ಪಕೋಡಾನ ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೋಡಿ ನೀಟಾಗಿ ಮಿಕ್ಸ್ ಆಗಿದೆ. ಇಲ್ಲಿ ನೋಡಿ ಒಂದು ಅರ್ಧ ಬಟ್ಲಾಗಷ್ಟೇ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ನಾನು. ಒಂದು 3 ಸ್ಪೂನಾಗಷ್ಟೇ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಮಿಕ್ಸ್, ಇಲ್ಲಿ ನೀರನ್ನು ಹಾಕೋದಿಲ್ಲ ರೀ. ಅದು ಎಷ್ಟು ಹಿಟ್ಟು ಹಿಡಿಸ್ತದಲ್ಲ ಅಷ್ಟನ್ನೇ ಹಾಕ್ಕೋಬೇಕು. ತುಂಬ ಹಿಟ್ಟನ್ನು ಜಾಸ್ತಿ ಹಾಕ್ಬಾರ್ದು ರೀ. ಅದಕ್ಕೆ ಹಿಟ್ಟನ್ನು ಒಂದೊಂದು ಸ್ಪೂನಾಗಷ್ಟೇ, ಒಂದು ಸ್ಪೂನ್ಗಿಂತ ಕಡಿಮೆ ಆಗಷ್ಟೇ ತೆಗೆದು ಇಟ್ಕೊಂಡಿನಿ. ಇಲ್ಲ ನೀವು ಹಿಟ್ಟು ಹಿಡಿಸ್ತಂದ್ರೆ ಅದನ್ನು ಹಾಕೋತೀನಿ. ಮತ್ತು ಇಲ್ಲಿ ಸೋಡಾದನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ನಾನು. ನೋಡಿ ಅದನ್ನು ಒಂದು ಅರ್ಧ ಬಟ್ಲಾಗಷ್ಟು ಏನು ಮಾಡಿದ್ದೀನಿ, ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. 3 ಸ್ಪೂನಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಕಾಲಿಫ್ಲವರ್ಲೆ ಗೋಬಿ ಮಂಚೂರಿ, ಗೋಬಿ 65 ಮಾಡ್ಕೊಂಡಿರ್ತೀರಿ, ಪರಾಠ ಮಾಡ್ಕೊಂಡಿರ್ತೀರಿ, ಕರಿ ಗ್ರೇವಿಗಳನ್ನ ಮಾಡ್ಕೊಂಡಿರ್ತೀರಿ, ಅಥವಾ ಮತ್ತು ನೀವು ಬೇರೆ ಬೇರೆ ಯಾವ ರೆಸಿಪಿಗಳನ್ನ ಮಾಡ್ತೀರ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇದೇ ರೀತಿಯೇ ಇರಬೇಕು ರೀ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಸಾಫ್ಟಾಗಿಯೂ ಇರಬಾರ್ದು. ನಾನು ಇಲ್ಲಿ ಎಣ್ಣೆನ ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟಿದ್ದೀರಿ. 1 ಸ್ಪೂನಾಗಷ್ಟೇ ಬಿಸಿಯಾಗಿರುವಂಥ ಎಣ್ಣೆನ ಹಾಕ್ಕೊಂಡ್ರಿ. ನೋಡಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಗೋಬಿ 65, ಗೋಬಿ ಮಂಚೂರಿ ಅನ್ನೋದು ಮಾಡ್ಕೊಂಡಿರ್ತೀರಿ. ನೋಡಿ ಈ ರೀತಿ ಮಾಡ್ಕೋತೀನಿ ರೀ ನಾನು. ಇಲ್ಲ ಸಣ್ಣ ಸಣ್ಣ ಪಕೋಡ ರೌಂಡಾಗಿ ಬಿಡ್ತೀರಂದ್ರೆ ನೀವು ಆ ರೀತಿಯೂ ಮಾಡ್ಕೋಬೋದು. ಇದೇ ರೀತಿಯೇ ಒಮ್ಮೆಲೆ ಒಂದು 4 ರೆಡಿ ಮಾಡ್ಕೋತೀನಿ ರೀ ನಾನು. ನೋಡಿ ಈಗ ಆಲ್ರೆಡಿ ಎಣ್ಣೆನೂ ಕಾಯ್ದದ, ಎಣ್ಣೆಯಲ್ಲಿ ಹಾಕ್ಬಿಡೋಣ ರೀ. ಇಲ್ಲ ರೌಂಡ್ ಬಜ್ಜಿ ಥರ ಬಿಡ್ತೀರಂದ್ರೆ ನೀವು ಆ ಥರನೂ ಮಾಡ್ಕೋಬೋದು, ನಡೀತದೆ. ನೋಡಿ ಎಷ್ಟು ಚೆನ್ನಾಗಿ ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟು, ಮತ್ತು ಒಂಚೂರೂ ಎಣ್ಣೆ ಹಿಡಿಯಲ್ರಿ. ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಕಾಲಿಫ್ಲವರ್ ಪಕೋಡ ಅಂತಲೂ ಕರಿಬೋದು ನೀವು ಇದನ್ನು. ನೋಡಿ ಕಾಲಿಫ್ಲವರ್ ಪಕೋಡ ರೆಡಿ ಆಗ್ಯಾವ್ರಿ. ನೋಡಿ ತುಂಬಾ ಟೇಸ್ಟಿಯಾಗಿರ್ತಾವೆ ರೀ. ನೀವು ಒಂದ್ಸಲ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನೋಡಿ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್, ತುಂಬಾ ಚೆನ್ನಾಗಿ. ನೀವು ಇದನ್ನು ಸಾಸ್ ಜೊತೆನೂ ಸರ್ವ್ ಮಾಡ್ಬೋದು. ಈ ರೀತಿ ಮೆಣಸಿನ್ಕಾಯಿಂದ ಸೈಡಿಗೆ ಬಾಡಿಸ್ಕೊಂಡ್ಬಿಟ್ಟು ಆ ರೀತಿಯೂ ತಿನ್ಬೋದು. ಗ್ರೀನ್ ಚಟ್ನಿ ಜೊತೆನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ. ಸಾಯಂಕಾಲ ನೀವು ಟೀ ಜೊತೆ ಹಾಗೇನೂ ತಿನ್ಬೋದು, ಇಲ್ಲಾಂದ್ರೆ ಸಾಸ್ ಜೊತೆನೂ ಗ್ರೀನ್ ಚಟ್ನಿ ಜೊತೆನೂ ತಿನ್ಬೋದು. ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ರೀ. ಈ ಪಕೋಡ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.